ಸ್ನೇಹಿತರೆ, 1900 ದಶಕದಲ್ಲಿ ಒಂದು ಕ್ರೀಡೆ ಜನನವಾಗುತ್ತೆ. ಅದು ನಮ್ಮ ಇಂಗ್ಲೆಂಡ್ನಲ್ಲಿ. ಅದುವೇ ಫುಟ್ಬಾಲ್. 11 ಜನರ ಒಂದು ತಂಡವುಳ್ಳ ಒಂದು ಕ್ರೀಡೆ. ಜಗತ್ತಿನ ಅತ್ಯಂತ ಸುಪ್ರಸಿದ್ಧ ಕ್ರೀಡಾಗಳಲ್ಲಿ ನಂಬರ್ 1 ಅಂತ ಹೇಳಿದ್ರು ತಪ್ಪಾಗಲ್ಲ ಸ್ನೇಹಿತರೆ. ಆದ್ರೆ ನಮ್ಮ ದುರದೃಷ್ಟ ಭಾರತೀಯನಾಗಿ ಏನಂದ್ರೆ, ಈ ಕ್ರೀಡೆ ನಮ್ಮ ಭಾರತದಲ್ಲಿ ಆ ಮಟ್ಟಿಗೆ ಪಾಪ್ಯುಲರ್ ಆಗಲ್ಲ. ಪಾಪ್ಯುಲರ್ ಮೀನ್ಸ್ ಆ ಮಟ್ಟಿಗೆ ಒಂದು ಉತ್ತೇಜನ ಕೊಳ್ಳಲಿಲ್ಲ. ಯಾಕಂದ್ರೆ ನಮ್ದ್ರಲ್ಲೂ ವಿಜಯನಗರ ಇದ್ರು, ಸುನಿಲ್ ಭಾಟಿ ಅಂತ ಸುಮಾರು ಜನ ಆಟಗಾರರು ಬಂದ್ರು ಕೂಡ ಆ ಮಟ್ಟಿಗೆ ನಾವು ನೇಮ್ ಮಾಡಕ್ಕಾಗಿ. ಯಾವ ಮಟ್ಟಿಗೆ ಅಂದ್ರೆ ನಮ್ಮ ಭಾರತದಲ್ಲಿ ಕ್ರಿಕೆಟ್ ಯಾವ ತರ ಒಂದು ಧರ್ಮ ಅಂತ ಪೂಜಿಸ್ತೀವಿ, ಆ ಮಟ್ಟಿಗೆ ನಾವು ನ್ಯಾಷನಲ್ ಆಟವಾದಂಥ ಹಾಕಿನ ನಾವು ದೂರ ಸರಿಸ್ಬಿಡ್ತೀವಿ. ಈ ಉದ್ದೇಶ ಏನಂದ್ರೆ ನಮ್ಮ ಕ್ರಿಕೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾಕಂದ್ರೆ ಕ್ರಿಕೆಟ್ ಅಲ್ಲಿ ಅಂತಂತ ಐಕಾನ್ಸ್ ಬರ್ತಾರೆ ನಮಗೆ. ಸಚಿನ್ ತೆಂಡೂಲ್ಕರ್ ಸರ್ ಇರ್ಬೋದು, ಗವಾಸ್ಕರ್ ಇರ್ಬೋದು, ವಿರಾಟ್ ಕೊಹ್ಲಿ, ಸುಮಾರು ಜನ, ಧೋನಿ ಎಲ್ಲ. ಆದ್ರೆ ಇದೇ ಯಾವ ಕ್ರಿಕೆಟ್ ಪ್ಲೇಯರ್ಸ್ ಇದ್ದಾರೆ, ವಿರಾಟ್ ಇರ್ಬೋದು, ಸಚಿನ್ ಸರ್ ಇರ್ಬೋದು, ಯಾವುದೇ ಇದ್ರು ಕೂಡ ಫಿಫಾ ವರ್ಲ್ಡ್ ಕಪ್ ಅಂತ ಏನಂದ್ರೆ ಈ ಕ್ರಿಕೆಟ್ ನಮ್ಮ ಫುಟ್ಬಾಲ್ ಜನನ ಆದಾಗ ಇಂಗ್ಲೆಂಡ್ ಜನನ ಮಾಡುತ್ತೆ. ಅದನ್ನ ಫ್ರಾನ್ಸ್ ಅವ್ರು ಏನ್ ಮಾಡ್ತಾರೆ, ಫಿಫಾ ವರ್ಲ್ಡ್ ಕಪ್ ಅಂತ ಹೇಳಿ ಒಂದು ದೊಡ್ಡ ವರ್ಲ್ಡ್ ಕಪ್ ಮಾಡ್ತಾರೆ. ಅದು ನಿಮ್ಗೂ ಎಲ್ಲ ಗೊತ್ತಿದೆ. ಕೋಟ್ಯಾಂತರ ಜನ ನೋಡ್ತಾರೆ ಸ್ನೇಹಿತರೆ. ಈ ಕ್ರೀಡೆನ ಆಲ್ ಓವರ್ ವರ್ಲ್ಡ್ ಅಲ್ಲಿ ಕೋಟ್ಯಾಂತರ ಜನ ನೋಡ್ತಾರೆ. ಸೊ ಕ್ರಿಕೆಟ್ನು ನೋಡ್ತಾರೆ. ಬಟ್ ಕ್ರಿಕೆಟ್ಗಿಂತ ಒಂದು ಹೆಜ್ಜೆ ಮೇಲಿದೆ ಫುಟ್ಬಾಲ್. ಯಾಕಂದ್ರೆ ನಮ್ಮ ಭಾರತದಲ್ಲಿ ಸುಮಾರು ಜನ ಯೂತ್ಸ್ಗೆ ಇದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ನಾವು ಸುಮಾರು ಲೋಕಲ್ ಸ್ಟೇಡಿಯಂಗಳಲ್ಲಿ ನೋಡ್ತಾರೆ. ಅವ್ರು ಮಾಡ್ತಾರೋ ಪ್ರಾಕ್ಟೀಸು, ಒಬ್ಬರಲ್ಲಿ ಮೆಸ್ಸಿ ನೋಡ್ಬೋದು, ಒಬ್ಬರಲ್ಲಿ ರೊನಾಲ್ಡೋ ನೋಡ್ಬೋದು. ಆ ರೀತಿ ಅವ್ರ ಫಿಟ್ನೆಸ್, ಅವ್ರ ಗೋಲ್ ಹೊಡಿಯೋದು, ಗೋಲ್ ಕೀಪಿಂಗ್ ಮಾಡಿ ಸೂಪರ್ ಆಗಿ ಕಾಣಿಸ್ತಾ ಇರ್ತಾರೆ. ಬಟ್ ಅವ್ರಿಗೆ ಉದ್ದೇಶ ಏನು ಗೊತ್ತಾ, ಪಾಪ ಅವ್ರಿಗೆ ಬೇಕಾದಂತ ಸವಲತ್ತುಗಳನ್ನ ಕೊಡ್ತಾರೆ. ಯಾಕಂದ್ರೆ ಅದು ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ನಾವು ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವೋ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ರಿಸಿಪ್ಟ್ ತಗೊಳಕ್ ಯಾರು ಕೂಡ ರೆಡಿ ಇರಲ್ಲ. ಬಟ್ ನಾನು ಉದ್ದೇಶ ಏನಂದ್ರೆ, ಯಾವುದೇ ರೀತಿ ನಾವು ಕ್ರಿಕೆಟಿಗೆ ಕೊಡ್ತಾರಂತ ಸವಲತ್ತು, ಸ್ಟೇಡಿಯಂ ಇರ್ಬೋದು, ಎಕ್ವಿಪ್ಮೆಂಟ್ಸ್ ಇರ್ಬೋದು, ಟ್ರೈನಿಂಗ್ಸ್ ಇರ್ಬೋದು ಕೊಟ್ರೆ ನಾವು ಭಾರತದಲ್ಲಿ ಒಂದು ಬಲಿಷ್ಠವಾದ ತಂಡ ಕಟ್ಟೋದ್ರಲ್ಲಿ ತಪ್ಪಿಲ್ಲ ಅಂತ ಸ್ನೇಹಿತರೆ. ಯಾಕಂದ್ರೆ ಸುಮಾರು ಜನ ಇದ್ದಾರೆ. ನೀವು ಮೇಲಿಂದ ಭಾರತದ ಮ್ಯಾಪ್ ಇಂದ ಕೆಳಗಡೆವರೆಗೂ ಬಂದ್ರೆ ಸುಮಾರು ರಾಜ್ಯಗಳು ಬರುತ್ತೆ. ಆ ರಾಜ್ಯಗಳಲ್ಲಿ ಒಬ್ಬೊಬ್ಬ ಒಳ್ಳೊಳ್ಳೆ ಟೀಮ್ ಪ್ಲೇಯರ್ಸ್ ನ ತಗೊಂಡ್ರು ಕೂಡ ನಾವು ಒಳ್ಳೆ ಒಂದು ಫುಟ್ಬಾಲ್ ಟೀಮ್ ಕಟ್ಬೋದು ಅನ್ನೋದು ನಮ್ಮ ಅನಿಸಿಕೆ. ಯಾಕಂದ್ರೆ 1980 ದಶಕದಲ್ಲಿ ಓಪನ್ ಆದಂತಹ ಒಂದು ಕ್ರೀಡೆನ ನಮ್ಮ ಭಾರತದಲ್ಲಿ ಎಲ್ಲ ಇದೆ. ಬಟ್ ಅದು ಬೇಕಾದಂತ ಸವಲತ್ತಿಲ್ಲ, ಅದು ನಾವು ಕೊಡ್ತಾ ಇಲ್ಲ. ದಯಮಾಡಿ ಫುಟ್ಬಾಲ್ ಸ್ನೇಹಿತರೆ ಯಾರ್ಯಾರು ಇರ್ತಾರೆ, ಯಾರ್ಯಾರು ಫಾಲೋವರ್ಸ್ ಇರ್ತಾರೆ, ದಯಮಾಡಿ ಈ ವಿಡಿಯೋ ಆದ್ರೆ ಶೇರ್ ಮಾಡಿ ಸ್ನೇಹಿತರೆ. ಅಟ್ಲೀಸ್ಟ್ ನಿಮ್ ಕೈಲಿ ಏನಾದ್ರೂ ಆಗೋದಾದ್ರೆ ಒಂದು ಸಣ್ಣ ಪುಟ್ಟ ವಿಡಿಯೋಸ್ ಮಾಡಿ ಫುಟ್ಬಾಲ್ ಬಗ್ಗೆ ಏನ್ ಪ್ರೇಮ ಇದೆ, ಏನಿದೆ ಅಂತ. ಯಾಕಂದ್ರೆ ನಾವು ತಲುಪ್ಸಕ್ ಸ್ಟಾರ್ಟ್ ಮಾಡೋಣ. ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್. ಯಾಕಂದ್ರೆ ಅಟ್ಲೀಸ್ಟ್ ಕೇಳ್ತಾ ನೋಡ್ತಾ ಅಟ್ಲೀಸ್ಟ್ ಹೌದು ಹುಡುಗರಿಗೋಸ್ಕರ ಮಾಡಬೇಕಾಗಿದೆ. ನಾವು ಯಾವಾಗ ಫಿಫಾದಲ್ಲಿ ಆಡೋದು, ಯಾವಾಗ ಒಲಿಂಪಿಕ್ ಅಲ್ಲಿ ಆಡೋದು. ಯಾಕಂದ್ರೆ ಫುಟ್ಬಾಲ್ ಒಂದು ಟೋಟಲ್ ಬಾಡಿಗಿರುವಂತ ಒಂದು ಎಕ್ಸರ್ಸೈಸ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಗೇಮ್ ಅಂತ. ಯಾಕಂದ್ರೆ ಅಮೆರಿಕದವ್ರು ಒಂದ್ಸಲ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕ್ರಿಕೆಟ್ ಒಂದು ಸೋಮರಿ ಆಟ ಅಂತ. ಅದು ಆಕ್ಚುಲಿ ಕರೆಕ್ಟ್ ಸ್ವಲ್ಪ ಅದು ಅಸೆಸ್ ಬೇಡ. ಬಟ್ ಫುಟ್ಬಾಲ್ ಅದರದೇ ಆದಂತ ಒಂದು ವರ್ಲ್ಡ್ ಟ್ರೇಡ್ ಅಲ್ಲಿ ಒಂದು ಒಳ್ಳೆ ನೇಮ್ ಇದೆ ಫುಟ್ಬಾಲ್ಗೆ. ದಯಮಾಡಿ ನಮ್ಮ ಅನಿಸಿಕೆ ಏನಂದ್ರೆ, ಒಬ್ಬ ಯೂತ್ಸ್ ಆಗಿ ನಮ್ಮ ಹಿಂದೆ ಬರುವಂತ ಯೂತ್ಸ್ಗಳು ಅಟ್ಲೀಸ್ಟ್ ನಮಗೆ ಫಿಫಾದಲ್ಲಾಯ್ತು ನಾರ್ಮಲ್ ಆಗಿ ಒಂದು ಕಪ್ ತರಬೇಕು, ನಾವು ನೋಡ್ಬೇಕು ಫುಟ್ಬಾಲ್, ನಾವು ನಿಂತ್ಕೊಂಡು ನೋಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಸ್ನೇಹಿತರೆ. ಈ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.